ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಚ್ಚ ಮಾಡ್ತಾರೆ. ನಮಸ್ಕಾರಗಳು ಗೈಸ್. ಇವತ್ತು ಏನಂದ್ರೆ ಸೋಲು ಗೆಲುವು ಅನ್ನೋದು ಆಟದಲ್ಲಿ ಇದ್ದೇ ಇರುತ್ತೆ. ಒಂದ್ಸತಿ ಸೋಲ್ಬೇಕಾಗುತ್ತೆ, ಒಂದ್ ಟೀಮ್ ಗೆಲ್ಬೇಕಾಗುತ್ತೆ, ಅದರಲ್ಲಿ ಇಲ್ಲ. ಬಟ್ ಏನಂದ್ರೆ ಇನ್ನೊಂದೇನಂದ್ರೆ ವಿರಾಟ್ ಕೊಹ್ಲಿ ಔಟ್ ಆದ್ರಲ್ಲ, ಯಾರು ತೆಗೆದ್ರು? ರವಿ ಬಿಷ್ಣೋಯ್ ತೆಗೆದ್ರು, ವಿಕೆಟ್ ತೆಗೆದ್ರು. ಆ ತೆಗ್ದಿದಾದ್ಮೇಲೆ ಇವ್ನು ರವಿ ಬಿಷ್ಣೋಯ್ ಬೌಂಡ್ರಿ ಹತ್ರ ಒಂದು ನಿಂತ್ಕೊಂಡ್ರು. ಅವಾಗ ಕ್ರೌಡ್ ಆರ್ ಸಿ ಬಿ ಚೀರ್ತಾ ಇದ್ರು. ಯಾರಪ್ಪ ನಮ್ದಿದು ಗೋಡಿಯಲ್ಲಿ ನಮ್ದು ರಾಜಸ್ಥಾನ್ ಡಾಮಿನೇಟ್ ಇರ್ಬೇಕು, ಡಾಮಿನೆಂಟ್ ನಮ್ಮೂರಲ್ಲಿ ಅವನಿಗೆ ಇದು ಮಾಡ್ತಾರಲ್ಲಿ ಲಾಯಲಿಟಿ ಮ್ಯಾಟರ್ ಆಗುತ್ತೆ ಬ್ರೋ. ಲಾಯಲಿಟಿ ಇಲ್ಲಿ ನೋಡು, ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಅಪೋಸಿಟ್ ಅವನಿಗೆ ಜೈ ಜೈ ಹೊಡಿತಾ ಇದ್ರೆ ಎಷ್ಟು ತಿಕ್ಕವ್ರಿ ಅಂತ ಹೇಳಿ, ಬಟ್ ಅದೇ ನಮ್ದು ಆರ್ ಸಿ ಬಿ ತಾಕತ್ತು. ಆರ್ ಸಿ ಬಿ ಅಂದ್ರೆ ಲಾಯಲಿಟಿ, ಗತ್ತು, ಏನಂತೀರ ಎಲ್ಲ ಹೇಳೋದು ಕಮ್ಮಿ ಆಗುತ್ತೆ. ಮಾತಿಲ್ಲ, ಫ್ಯಾನ್ಸ್ ಬರೇ ಲಾಯಲ್ ಅಲ್ಲ, ರಾಯಲ್ ಫ್ಯಾನ್ಸ್. ಸೋಲಿದ್ರು ಗೆಲುವಿದ್ರು ಹಿಂಗ ಬಿಟ್ಕೊಟ್ಟಿಲ್ಲ. ನಾವು 17 ಒಂದ್ ಮ್ಯಾಚ್ ಬಿಟ್ಟು ಕೊಡ್ತೀವಿ. ನೆವರ್ ಗಿವ್ ಅಪ್ ಅಷ್ಟೇ. ಅದು ನಮ್ದು ವರ್ಷ ಮ್ಯಾಚ್ ಅಂದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ, ಆದ್ರೂ ಈ ಸಲ ಕಪ್ ನಮ್ದೇ. ಜೈ ಆರ್ ಸಿ ಬಿ. ಏನ್ ಗೊತ್ತಾ, ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೆ. ನಾನು ನಿಮ್ಮ ಗೋಪಾಲ್ ಮಾಡ್ತಿರೋ ನಮಸ್ಕಾರಗಳು. ಏನ್ ಗೊತ್ತಾ, ಇವತ್ತು ಪಿಲ್ ಸಾಲ್ಟ್ ಅವರು, ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ಬೇಕಂತ ಬಂದಿದ್ರು ಪಾರ್ಟ್ನರ್ಶಿಪ್. ಬಟ್ ಏನೋ ಕಾರಣಾಂತರದಿಂದ ಪಿಲ್ ಸಾಲ್ಟ್ ಅವರು 1 ಏಬಲ್ ಡೌಟ್ ಆದ್ರು. ಅದು ಹೋಲಿ. ವಿರಾಟ್ ಕೊಹ್ಲಿ ಅವರು ತಂದ್ರು ಮ್ಯಾಚು, ಪವರ್ ಪ್ಲೇ ಚೆನ್ನಾಗಿ ಆಡಿದ್ರು. ಅದ್ರಾಗ ನಮ್ಮ ಪಡಿದರು 18 ಓವರ್ ಮ್ಯಾಚ್ ಬರ್ಲ ಕಾರಣ ಏನ್ ಗೊತ್ತಾ, ರಾಜಸ್ಥಾನು ಪಡಿದಾರೆ. ಅದು 63 ರನ್ ಹೊಡೆದವ್ರೆ. ಎಷ್ಟು 40 ಬಾಲಲ್ಲಿ ಎಷ್ಟೋ ಬೌಂಡ್ರಿ 6 ಹೊಡಿದ್ದಾರೆ. ಎಲ್ಲ ಕಾರಣ ಪಡಿದಾರೆ. ನಮ್ಮ ಕ್ಯಾಪ್ಟನ್ಗೆ ಅವನು ಸಲಾಮ್ ಹೊಡಿಬೇಕು ಅಷ್ಟೇ. ಪಡಿದಾರ್ ಕೂಡ ಚೆನ್ನಾಗಾದ್ರ. ಆದ್ರೆ ಸೂರ್ಯವಂಶಿ ಜಾಸ್ತಿ ಹೊಡೆದ. ಬಟ್ ನಾವ್ ಸುಮ್ನೆ ಬಿಟ್ಟಿವ, ಸಣ್ಣ ಹುಡುಗ ಅದಾನು ಹೊಡಿಲ್ಲ ಅಂತ ಹೇಳಿ ಬಿಟ್ಟಿವ ಅಷ್ಟೇ. ಸಣ್ಣ ಹುಡುಗ ಇನ್ನೊಂದೇನಂದ್ರೆ ಈ ಮ್ಯಾಚ್ ಬರೀ ನಾವು ದೊಡ್ಡರ ಹೊಡ್ಕೋತಾರ, ಸಣ್ಣವ್ರಿಗೆ ಯಾರು ಮುಂದ್ ತರ್ತಾರ, ನಾವ್ ತರೋರು. ಅದಕ್ಕೆ ದೇವ್ರಿಗೆ ಒಂದ್ ಬಿಟ್ಟಿವಿ, ಸಣ್ಣವ್ರಿಗೆ ಹೊಡಕ್ ಬೆಳೆಯುವ ಶ್ರೀ ಮೊಳಕೆಯಲ್ಲಿ ನಾವು ಬೆಳೆಸೋದಷ್ಟೇ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ಅದು ವಿರಾಟ್ ಕೊಹ್ಲಿ ಅವ್ರ ದೊಡ್ಡ ಗುಣ. ಅದು ನೋಡಿ, ವೈಭವ್ ಸೂರ್ಯವಂಶಿ ವಿಕೆಟ್ ಬಿದ್ದಾಗ್ಲೂ ಅವ್ರು ಸೆಲೆಬ್ರೇಷನ್ ಜಾಸ್ತಿ ಮಾಡಿಲ್ಲ, ಅಗ್ರೆಷನ್ ತೋರಿಸಿಲ್ಲ. ಏನಕ್ಕೆ ಗೊತ್ತಾ, ಚಿಕ್ಕ ಹುಡುಗ ಬೆಳೆಲಿ, ದೇವ್ರಿಗೂ ಬಿಡ್ಲೇಬೇಕು, ದೇವ್ರಿಗೆ ಒಂದ್ ಮ್ಯಾಚ್ ಬಿಡ್ಲೇಬೇಕು ಅಂತ ಗೊತ್ತಿತ್ತು ವಿರಾಟ್ ಕೊಹ್ಲಿಗೂ. ಅದು ಫಸ್ಟ್ ಬಿಟ್ಟಿಲ್ಲ. ಏನ್ ಗೊತ್ತಾ, CSK ಇತ್ತು, ಫುಗ್ಗ ಮಾರ್ರಿಗೆ ಕೊಡ್ಲೇಬೇಕು. ನಾವು CSK ಇದ್ವಿ, ಬಟ್ ಈಗ ಕಟ್ಟರ್ ಆರ್ ಸಿ ಬಿ. ಅದಕ್ಕೋಸ್ಕರ ಒಂದ್ ದೇವ್ರಿಗೆ ಮ್ಯಾಚ್ ಬಿಟ್ಟಿವಿ, ಹೋಲಿ. ಬಟ್ ನೆಕ್ಸ್ಟ್ ಮ್ಯಾಚ್ ಬಿಡಲ್ಲ, ಪಕ್ಕ ಅಂಕಲ್ ನ ಹೊಡಿತೀವಿ, ಪಕ್ಕ ಹೊಡಿತೀವಿ. ಸಣ್ಣ ಪಾರ ಫಸ್ಟ್ ಟೈಮ್ ಹೊಡ್ಲತಾನ, ಹೊಡಿಲಿ. ಮುಂದ್ ಮತ್ ಹೋದನಂತಂದ್ರೆ ಇಂಡಿಯಾ ಕಾಡರ್ ಯಾರಿಲ್ಲ ಅಂತ ಕೊಹ್ಲಿ ವಿಚಾರ. ಅದ್ರ ಸಲ ಬಿಟ್ಟ ನಾವ ಸುಮ್ ಬಿಟ್ಟಿಲ್ ಬಿಡ. ಕೊಹ್ಲಿ ಬಿಡ ಮ್ಯಾಚ್ ಆಕ್ಚುಲಿ ಇಂಡಿಯಾಕ್ ಬರ್ಲಿ ಅಂತ ಟೆಸ್ಟ್ ಮಾಡಿನೋ ಬೈ. ಇವ ಏನಂದ್ರ ಇವ ಬಿ ಕಾಬಿಲಿಗ್ ತನ ಇಲ್ಲ, ಇವನಿಗೆ ಅದ ಸಾಮರ್ಥ್ಯ ಅದ ಇಲ್ಲ ಅಂತ ಚೆಕ್ ಮಾಡ್ಯಾನ ಅಷ್ಟೇ. ಕೊಹ್ಲಿ ರನ್ ಹೊಡೆದಿಲ್ಲ ಅಂತ ಹೇಳಿ ರಜಾ ಪಡೆದಾರ ಬಂದ್ ಹೊಡೆದಿಲ್ಲ. ಮತ್ತೊಮ್ಮೆ ಅಪರ್ಚುನಿಟಿ ಕೊಡ್ತಾರ ಕೊಹ್ಲಿ. ಇದು ಕೊಹ್ಲಿ ದೊಡ್ಡ ಒಂದ್ ಮಾತಾಡ್ತೀನಿ ಅಂಕಲ್ ಮಕ್ಕಳಿಗೆ, ಈ ಏನಂದ್ರು ಈ ಸಲ ಕಪ್ ನಮ್ದೇ. ಅದು ಎಲ್ಲಕ್ಕಿಂತ ಹೋಲಿ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ರು. ವೆಂಕಟೇಶ್ ಅವ್ರು ಬಂದ್ರು. ಅವ್ರು ಕಾಂಟ್ರಿಬ್ಯೂಟ್ 100% ಕೊಟ್ರು. ಅವ್ರ ಕೈಲಿ ಆದಷ್ಟಕ್ಕಿಂತ ಜಾಸ್ತಿ ಕೊಟ್ರು. ನೋಡಿ, ಇವ್ರು 30 ರನ್ ನೋಡಿದವ್ರೆ, ಚೆನ್ನಾಗಿ ಆಡಿದ್ರು. ಅವ್ರು ಆಡಿಗೋಸ್ಕರನೇ 200 ರನ್ ನಾವು ಚೇಸ್ ಮಾಡಕ್ ಕೊಟ್ಟಿದ್ವಿ. ಅಂದ್ರು ಚೆನ್ನಾಗಿ ಆಡಿದ್ರು ವೆಂಕಟೇಶ್ ಅವರು. ಐ ಲವ್ ಯು ಬ್ರೋ, ಐ ಲೈಕ್ ಯು. ಆಮೇಲೆ ಮತ್ತೆ ಕೃಣಾಲ್ ಪಾಂಡ್ಯ ಬಾಲಿಂಗ್ ದಾಗ್ರಿ. ಕೃಣಾಲ್ ಪಾಂಡ್ಯ ಮಸ್ತ್ ಹಾಕಿದ್ ಬಾಲಿಂಗ್. 2 ವಿಕೆಟ್ ತೆಗ್ದ ಹ್ಯಾಟ್ರಿಕ್. ಸೂರ್ಯವಂಶಿ ಹೋದ್ಮೇಲೆ ನನಗೆ ಆಯ್ತು ಮ್ಯಾಚ್ ಕೈ ಬರ್ತೇನೆ ಅಂತ ಅಂದ್ರು. ಮತ್ ಕೊಹ್ಲಿ ವಿಚಾರ ಮಾಡ್ಯಾರ, ಬಿಡಾರ್ ದೇವ್ರಿಗೆ, ಸಣ್ಣ ಪರ್ಗಳು ಅದಾರ, ಹೋಲಿ ಅದೊಂದ್ ತೆಗ್ದು ಅದಾದ್ಮೇಲೆ ಹೆಟ್ಮೇರ್ ಬಂದಿ. ಅದು ಒಂದು ನೆಕ್ಸ್ಟ್ ಲೆವೆಲ್. ಅದು ಫುಲ್ ಪ್ಲಾನ್ ಇತ್ತು ನೋಡ್ ಬ್ರೋ. ಫುಲ್ ಪ್ಲಾನ್. ಹಿಂಗ್ ಆಗ್ಬೇಕು, ಬೌನ್ಸರ್ ಆಗ್ಬೇಕು, ಹಿಂಗ್ ಹೊಡಿಬೇಕಾನೆ, ಅಲ್ಲಿ ಹಿಂಗ್ ಪ್ಲೇಯರ್ ನಿಲ್ಸ್ಬೇಕು, ಎಲ್ಲ ಫುಲ್ ಪ್ಲಾನ್ ಮಾಡಿದ್ರು. ಸಾಲಿಡ್ ಪ್ಲಾನ್. ಕೃಣಾಲ್ ಪಾಂಡ್ಯ ಮಸ್ತ್ ಹಾಕಿನ. ಇನ್ನೊಂದೇನಂತಂದ್ರೆ ಇನ್ನೊಂದು ಬಾಲಕುನ್ಲ ಜಡೇಜಾಗ 2 ಬಾಲಕುನ್ಲ ಬಂಚ ಗೊತ್ತಾಗಿಲ್ಲ ಅವ್ನಿಗೆ. 2 ಬಾಲಕುನಪ್ಪ ಈಗ ಇದ್ದಿರವ ಬಂಸರೋದು. ಎಪ್ಪ ಬುಲೆಟ್ ಅಪ್ಲೆ ಬಂದ್ ಬಾಲ. ಅರೆ ಬಾಯ್, ನೀ ಸ್ಪಿನ್ನರ್ ಇದ್ದೇನೆ, ಅವ್ನ ಫಾಸ್ಟ್ ಬಾಲರ್ ಇದ್ದೀನಿ. ಅಮ್ಮ ಇದಕ್ಕೆ ಇನ್ನೊಂದು ಕ್ಯಾಚ್ ಮಿಸ್ ಆಯ್ತು. ಇದು ಗೊತ್ತಾಗಿಲ್ಲ, ಸೆಕೆಂಡ್ ಬಾಲ್ ಬಿ ಅದೇ ಬರ್ತದ ಅಂತೇಳಿ. ಬಟ್ ನಾವು ಮ್ಯಾಚ್ ಗೆದ್ದಿದ್ವಿ. ಬಟ್ ಪಿಲ್ ಸಾಲ್ಟ್ ಅವರು 6 ಅಲ್ಲಿ ಬೌಂಡ್ರಿ ನಿಂತಿದ್ರು. ಬಟ್ ಅವ್ರದ್ದು ಮಿಸ್ಟೇಕ್ ಆಯ್ತು. ಅಂದ್ರೂ ಎಫೆಕ್ಟ್ 100% ಕೊಟ್ರು ಅವರು. ಬಟ್ ಅದು ಏನೋ ನೋಡಿಲ್ಲ ಅವರು, ಅದು ಲೈನ್ ನೋಡಿಲ್ಲ, ಬೌಂಡ್ರಿ ಲೈನ್. ಅದಕ್ಕೋಸ್ಕರ ಅದು 6 ಆಯ್ತು. ಹೋಲ್ಬೇಡಿ, ಅದು ದೊಡ್ಡ ಗುಣ ಅಂತ. ಧ್ರುವ ಜುರಲ್ ಚೆನ್ನಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು. ಧ್ರುವ ಜುರಲ್ ಕತ್ತನಾಗಿ ಆಡಿದ್ರು. ಅವ್ನ ಡೆಡಿಕೇಶನ್ ಹಾರ್ಡ್ ವರ್ಕ್ ನೋಡಿದ್ರೆ ಅಂದ್ರೆ ಫುಲ್ ಫಾರ್ಮ್ ಅಲ್ಲಿ ಇದಾರೆ. ತುಂಬಾ ಟಚ್ ಅಲ್ಲಿ ಇದ್ರು, ಚೆನ್ನಾಗಿ ಆಡಿದ್ರು. ಡೊಮೆಸ್ಟಿಕ್ ಎಲ್ಲ ಆಡೋರು. ಇವಾಗ ಏನಂದ್ರೆ ನಾವು
ನಮ್ ಟೀಮ್ ಸೋತಿದೆ ಅಂತ ಅಂದ್ಬಿಟ್ಟು ಬೇರೆ ಟೀಮಿಗೆ ಜಾಸ್ತಿ ಇದು ಮಾಡೋದ್ ಬೇಡ. ಮಾಡೋದಲ್ಲ ನೋಡು, ಹುಲಿ ಹಸು ಆಗ್ಯದಂತಂದ್ರ ಹುಲ್ಲು ತಿನ್ನಕ್ ಹೋಗಲ್ಲ, ಮಾಂಸನೇ ಹುಡುಕ್ತದ ಮಾಂಸನ ಹುಡುಕ್ತಿಲ್ಲ. ಅಷ್ಟೇ. ಇವಾಗ But ಸೋತಿರ್ಬೋದು, ಏನಂದ್ರೆ- ನಾಳೆ ಗೆದ್ದೆ ಗೆಲ್ತೀವಿ ಅಷ್ಟೇ. ನಾಳೆ ಗೆಲ್ಲಲ್ಲ, ನಾಳೆ ಪಕ್ಕ ಗೆಲುವು ಅದೈತಿ, ನಮ್ದ ಗೆಲುವೈತಿ. ಅಲ್ಲ ಮುಂಬೈ ಇದು ರಿವೆಂಜ್, ಮುಂಬೈ ತಗೋತೀವಿ ಇವಾಗ. ಮುಂಬೈ ನಾಳೆ ಬಿಟ್ಟು ನಾಳೆ ಮ್ಯಾಚ್ ಐತೆ. ಈ ಫುಲ್ Sunday ಬೂದಿ ಮುಚ್ಚಿದ ಕೆಂಡ ತರ ಇದೀವಿ ಇವಾಗ. ಮುಂಬೈ ಮ್ಯಾಗ ಫುಲ್ ಆಯ್ತು, ಫುಲ್ ಲಗನ್ ಐತಿ. ಆದ್ರೂ ಲಾಸ್ಟ್ ಒಂದ್ ಮಾತು ಹೇಳ್ತೀನಿ, ಈ ಸಲ ಅಂಕಲ್ ಮಕ್ಕಳಿಗೆ ಹೇಳೋದು ಅಂತೆ, ಈ ಸಲ RCB ಕಪ್ ಎಲ್ಲರೂ ಒಂದೇ. ಜೈ RCB, ಜೈ RCB. ನೆಕ್ಸ್ಟ್ ಮ್ಯಾಚ್ ಬಿಡಲ್ಲ, ನೆಕ್ಸ್ಟ್ ಮ್ಯಾಚ್ ಫೈನಲ್ ಬಿಡಲ್ಲ. ಮಾತೇ ಇಲ್ಲ. ಮಾತೇ ಇಲ್ಲ. 2 ಪಾಯಿಂಟ್ಸ್ ಆಲ್ರೆಡಿ ಕೊಟ್ಟಾರ ಅಂತ ತಿಳ್ಕೊಳ್ಳಿ. ಮುಂಬೈ ಅವರು ಬಿಡಲ್ಲ, ನೀವ್ ಯಾರು ಬರ್ಲಿ, ಮುಂಬೈ ಬುಮ್ರಾ ಬರ್ಲಿ, ಯಾರು ಬರ್ಲಿ ಬಿಡಲ್ಲ. ಹೊಡಿತೆ ಇವಾಗ ಬೂದಿ ಮುಚ್ಚಿರೋ ಕೆಂಡ ತರ ಅದೀವಿ. ಹೌದೌದು. ಸುಮ್ಮನೆ ಇರ್ಬೇಕೆಲ್ಲ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಎಲ್ಲ. ಹೇಳ್ತೀನಿ ಕೇಳ್ರಿ, ಇಷ್ಟೇ ಸುಮ್ಮನೆ ಇರ್ಬೇಕಷ್ಟೇ. ಸಮುದ್ರ ಕಿಳಿದಿದೆ ಅಂದ್ರ ಆಳ ಎಷ್ಟದಂತ ಲೆಕ್ಕ ಹಾಕಂಗಿಲ್ಲ. ಹಾಕಂಗಿಲ್ಲ. ಎದುರು ಯಾರೇ ಬಂದ್ರು ಇನ್ನೊಂದು ಬಾರ್ಸೋದೇ. ಅವ್ನು ವೈಭವ್ ಸೂರ್ಯವಂಶಿ 15 ವಯಸ್ಸು ಅಂತ ನೀವು ಟ್ರೋಲ್ ಮಾಡೋದು ಬೇಡ. CSK ಫ್ಯಾನ್ಸ್, ಮುಂಬೈ ಫ್ಯಾನ್ಸ್ ಎಲ್ಲರಿಗೂ ಹೇಳ್ತಾ ಇದೀನಿ, ಟ್ರೋಲ್ ಮಾಡೋದು ಬೇಡ. ಸುಮ್ಮನೆ ನಾವು ದೇವ್ರಿಗೆ ಬಿಡ್ಬೇಕಂತ ಬಿಟ್ಟಿವಿ ಅಷ್ಟೇ. ಅದು ಅಂತ ನೀವು ಟ್ರೋಲ್ ಗಿಲ್ ಮಾಡೋದಿದ್ರೆ ನೆಕ್ಸ್ಟ್ ಮಾತು ತೋರಿಸ್ತೀವಿ ನಾವು ಯಾರು ಏನಿಲ್ಲ, ಎಲ್ಲಿದ್ದೀವಿ ಅಂತ. ಗೊತ್ತಾಯ್ತಾ? ಓಕೆ, ಜೈ RCB. ಜೈ RCB, ಜೈ ಕಿಂಗ್ ಕೊಹ್ಲಿ. ಬಿಡಲ್ಲ, ಅಂಕಲ್ ಮಟ್ಟು But ಹೊಡಿತೀವಿ. ಸಿಂಹ ಒಂದು ಹೆಜ್ಜೆ ಹಿಂದಿಟ್ಟೈತಂದ್ರೆ ಅದಕ್ಕೆ 100 ಕಾರಣಗಳಿರ್ತಾವೆ. ಇದೆ. ನೆಕ್ಸ್ಟ್ ಮೇಲೆ ಬರ್ತೀವಿ, ನಮ್ದು ಪಗ್ಗು ಏನಂತಾರ ಪವರ್ ಅನ್ನೋದು ಹೆಂಗೈತೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ಜೈ RCB. ನೆಕ್ಸ್ಟ್ ಆಗಲ್ ಸಿಗೋಣ ಮುಂಬೈ ಇಂಡಿಯನ್ಸ್ ಜೊತೆ. ಬಂದು ನಮ್ಮ ಗತ್ತು ಗಮ್ಮತ್ತು ನಮ್ಮ ಗಾಂಭೀರ್ಯ ಏನ್ ಅನ್ನೋದು ತೋರಿಸ್ತೇವೆ. ಏನಂದ್ರೆ ಜೈ RCB. ನೆಕ್ಸ್ಟ್ ಆಗಲ್ ಸಿಗೋಣ. ಓಕೆ ಗೈಸ್, ಬಾಯ್. ಫುಲ್ ಡಾಮಿನೆಂಟ್ ಆಗಿ ಬರ್ತೀವಿ.